ಇವತ್ತು ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. ಈ ಮೀಟಿಂಗ್ನ ಮೇಲೆ ಎಲ್ಲರ ಚಿತ್ತ ಇತ್ತು. ಕಾರಣ ಒಂದೇ, ಇವತ್ತು ಜಾತಿ ಗಣತಿ ಜಾರಿಗೆ ತೀರ್ಮಾನ ಆಗುತ್ತೆ ಅನ್ನೋದು. ಆದರೆ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಜಾತಿ ಗಣತಿ ಜಾರಿಯ ತೀರ್ಮಾನ ಆಗಿಲ್ಲ. ಜಾತಿ ಜನಗಣತಿ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಳ್ತಾರಂತೆ. ಸಂಪುಟ ಸಭೆಯಲ್ಲಿ ವರದಿಯ ಬಗ್ಗೆ ಗಂಭೀರ ಸಮಾಲೋಚನೆ ಆಗಿದೆ. ಸತತ 3 ಗಂಟೆಗಳ ಕಾಲ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಜಾತಿ ಗಣತಿ ವರದಿಯ ಪ್ರತಿಯನ್ನ ಸಚಿವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಚಿವರಿಂದ ಕೆಲಕಾಲ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಮುಖ್ಯಮಂತ್ರಿಗಳು. ಬಳಿಕ ಮುಂದಿನ ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅನೇಕರು ಇವತ್ತು ಕಾಯ್ತಾ ಇದ್ರು ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ, ಈ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ. ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡ್ತಾರೆ, ಇವತ್ತಿನಿಂದಲೇ ಜಾರಿಯಾಗತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಮುಂದಿನ ಕ್ಯಾಬಿನೆಟ್ಗೆ ಈ ವರದಿಯನ್ನ ಚರ್ಚೆಯನ್ನ ಮುಂದೂಡಲಾಗಿದೆ. ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿಲ್ಲ. ಆದರೆ ಆ ಮುಚ್ಚಿದ ಲಕೋಟೆಯನ್ನು ಓಪನ್ ಅಂತೂ ಮಾಡಿದ್ದಾರೆ. 2015 ವರದಿ ಕೊಟ್ಟಿದ್ದು, ಅದಾದ ನಂತರ 2019ರಲ್ಲಿ ಮತ್ತೊಂದು ಶಾಶ್ವತ ಹಿಂದುಳಿದ ಆಯೋಗಗಳ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಅದನ್ನು ಮುಂದುವರಿಸಿಕೊಂಡು ಹೋದರು. ಆ ನಂತರದಲ್ಲಿ ಸಂಪೂರ್ಣವಾಗಿ ವರದಿ ಬಂತು. ಈ ವರದಿಯನ್ನು ಜಾರಿಗೆ ತನ್ನಿ ಅಂತ ಕೇಳಿಕೊಳ್ಳಲಾಯಿತು. ಜೊತೆಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ತು, ನಾವೆಲ್ಲಾದರೂ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಇವತ್ತು ರಿಪೋರ್ಟ್ ಅಕ್ಸೆಪ್ಟ್ ಮಾಡಿ ಅವ್ರು ಹೇಳ್ತಾರೆ, ಅಫಿಷಿಯಲ್ ಆಗಿ ಹೇಳ್ತಾರೆ. ನಾನು 17ರಲ್ಲಿ ಡಿಸಿಯನ್ನು ಕ್ಯಾಬಿನೆಟ್ ಅಲ್ಲಿ ಮಂಡಿಸಿದ್ದಾರೆ. ಅರೆ ಮತ್ತೆ 17ಕ್ಕೆ ಅದನ್ನು ಒಂದೇ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಬರ್ತಾ ಇದೆ, ಸಮಗ್ರವಾಗಿ ಚರ್ಚೆ ಮಾಡಕ್ಕೆ. ನಂತರ ಡಿಸಿಷನ್ ಆಗ್ಬೋದು ಏನು ಮಾಡ್ಬೇಕಂತ. ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. 17ಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಾರ. ಅದಾದ್ಮೇಲೆ ಅದ್ರ ಬಗ್ಗೆ ಔಟ್ಕಮ್ ಬರ್ಬೋದು. ಇಲ್ಲ ಅದೇ ಅಧ್ಯಯನ ನಾಳೆ ನಾವೇ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ 17ಕ್ಕೆ. ಅದಾದ್ಮೇಲೆ ಮುಂದೆ ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿವರೆಗೆ ಇನ್ನೊಂದು ವಾರ ಕಾಯ್ಬೇಕು. ಇದು ಜಾರಕಿಹೊಳಿ ಅವರ ಮಾತು. ಅವ್ರು ಹೇಳ್ತಾ ಇದ್ರು, ಹೌದು ವರದಿಯನ್ನ ಟೇಬಲ್ ಮಾಡಿದ್ದಾರೆ, ಅದರ ಬಗ್ಗೆ ನಾವು ನೋಡಿದೀವಿ, ಆದರೆ ಯಾರೂ ವಿರೋಧ ಮಾಡಿಲ್ಲ ಅಂತ. ವಿರೋಧ ಯಾಕೆ ಮಾಡಿಲ್ಲ, ನಾವು ನೋಡೇ ಇಲ್ಲ ಅಂತದ್ದು. ಟೇಬಲ್ ಆಗಿದೆ, ಪ್ರತಿಯೊಬ್ಬರ ಕೈಗೂ ಕೊಟ್ಟಿದ್ದಾರೆ, ಆದರೆ ಇನ್ನೂ ಕೂಡ ನೋಡಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಪ್ರಶ್ನೆ ಇಲ್ಲ, ಅವ್ರಿಗೆ ಏನ್ ನ್ಯಾಯ ಸಿಗಬೇಕಾದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಇದೆ, ಅಥಾರಿಟಿ ಇದೆ. ಅಲ್ಲಿ ಹೇಳಿದ್ರೆ ನಾವೇನು ಹೇಳಿಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಹೋಗಿ ನ್ಯಾಯ ಕಂಡುಕೊಳ್ಬೇಕಷ್ಟೇ. ನಮ್ಮೊಂದು ಹೇಳಿದ್ರೆ ನಾವು ಓಕೆ. ಎಸ್, ಇದು ಸಚಿವರು ಆಡಿದಂಥ ಮಾತು. ಒಂದು ಕಡೆ KJ ಜಾರ್ಜ್ ಅವರು ಹೇಳಿದ್ರು, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಇದು ಒಂದೇ ಇರೋದು ಅಜೆಂಡಾ, ಇದೊಂದರ ಬಗ್ಗೆ ಚರ್ಚೆ ಮಾಡ್ತೀವಿ. ಏಪ್ರಿಲ್ 17ನೇ ತಾರೀಕು ಹಾಗಾದ್ರೆ ಡೆಡ್ಲೈನ್. ಏಪ್ರಿಲ್ 17ನೇ ತಾರೀಕು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಇಡೀ ಸಚಿವ ಸಂಪುಟ ಸಭೆಯಲ್ಲಿ ಒಂದೇ ಒಂದು ವಿಷಯ, ಅದು ಜಾತಿ ಗಣತಿ ಮಾತ್ರ. 17ನೇ ತಾರೀಕು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆ ಆದ ನಂತರ ಏನಾಗುತ್ತೆ, ಇನ್ನು ಎಕ್ಸೆಪ್ಟ್ ಮಾಡ್ಕೊಳುತ್ತಾ ಸರ್ಕಾರ, ಕಾದು ನೋಡಬೇಕು. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹರೀಶ್, ಇವತ್ತು ಎಲ್ಲರೂ ಅಂದ್ಕೊಂಡಿದ್ರು ಇವತ್ತು ಎಕ್ಸೆಪ್ಟ್ ಆಗಬಹುದು, ಇವತ್ತು ಜಾರಿಗೆ ತರಬಹುದು ಅಂತ ಹೇಳಿ ಅಂದುಕೊಂಡಿದ್ರು. ಆದರೆ ಚರ್ಚೆಗೆ ಬಂತು ಅಂತ ಹೇಳಿದ್ರು, ಯಾರೋ ವಿರೋಧ ಮಾಡಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಇನ್ನೂ ಅದು ನಾವು ನೋಡೇ ಇಲ್ಲ ಅಂತ ಹೇಳಿದ್ರು. ಇಡೀ ಕ್ಯಾಬಿನೆಟ್ ಮೀಟಿಂಗ್ನೆಲ್ಲ ಹಾಗಾದ್ರೆ ಆಗಿದ್ದೇನು? ವಾಸುದೇವ್, ಬಹಳ ಮುಖ್ಯವಾಗಿರುವಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಯಾಕಂತಂದ್ರೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂಗೆ ಸಮೀಕ್ಷಾ ವರದಿಯಲ್ಲಿ ಯಾವ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಕೂಡ ಮಂಡನೆ ಆಗಿದೆ. ಮೊದಲಿಗೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಅವರು ಆ ಬಾಕ್ಸ್ ಅನ್ನು ಓಪನ್ ಮಾಡ್ತಾರೆ, ಎಲ್ರಿಗೂ ಕೂಡ ಪ್ರತಿಯನ್ನು ಹಂಚುತ್ತಾರೆ. ಸೊ ಕಾರ್ಯದರ್ಶಿಗಳು ಇದರ ಒಂದು ಬ್ರೀಫಿಂಗ್ ಅನ್ನು ಕೂಡ ಸಂಪುಟ ಸಭೆಯಲ್ಲಿ ಮಾಡ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಅಂದ್ರೆ ಸಚಿವರೆಲ್ಲರೂ ಕೂಡ ಆ ಒಂದು
ಪ್ರತಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ತಾರೆ, ಅಂದರೆ ನೋಡ್ತಾರೆ ಅದರಲ್ಲಿ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂಗೆ. ಅದಾದ ನಂತರ CM ಸಿದ್ದರಾಮಯ್ಯರು ಆ ಒಂದು ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯವನ್ನು ಆಲಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಸ್ಪಷ್ಟ ತೀರ್ಮಾನವನ್ನು ಕೂಡ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ಅಂದರೆ ಏಪ್ರಿಲ್ 17ನೇ ತಾರೀಕು ಇದಕ್ಕಾಗಿಯೇ ವಿಶೇಷ ಸಂಪುಟ ಸಭೆಯನ್ನು ಕೂಡ ಕರೆಯಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಸೊ ಅವತ್ತು ಆ ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಒಂದು ಸಂಪುಟ ಉಪಸಮಿತಿಗೆ ನೇಮಿಸಬೇಕೋ ಅಥವಾ ಇದನ್ನ ಸದನದಲ್ಲಿ ವಿಧಾನಮಂಡಲದಲ್ಲಿ ಮಂಡನೆ ಮಾಡಬೇಕೋ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸ್ಪಷ್ಟ ತೀರ್ಮಾನ ಕೈಗೊಂಡಿಲ್ಲ. ಹಾಗಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ. ವಾಸುದೇವ್, ಹರೀಶ್, ಒಂದಷ್ಟು ಅಂಕಿಅಂಶಗಳು ಹೊರಬಂದಿದ್ವು. ಆ ಅಂಕಿಅಂಶಗಳು ನಿಜ ಅಲ್ಲ, ಅದು ಸುಳ್ಳು, ಇನ್ನೂ ಕೂಡ ಮುಚ್ಚಿದ ಲಕೋಟೆಯಲ್ಲಿದ್ದಾವೆ, ನಾವೇ ನೋಡಲಿಲ್ಲ, ಅದಕ್ಕಿಂತಲೂ ಮುಂಚೆ ಈ ಇಡೀ ಅಂಕಿಅಂಶಗಳು ಬರೋದು ಹೇಗೆ, ಈ ಥರದನ್ನೆಲ್ಲ ಮಾತಾಡ್ತಾ ಇತ್ತು. ಈಗ ಮುಚ್ಚಿದ ಲಕೋಟೆ ಓಪನ್ ಆಗಿದೆ, ಇನ್ನಾದರೂ ಆ ಅಂಕಿಅಂಶಗಳು ಹೊರಬರ್ಬೋದಾ, ಹೇಗೆ? ನೆಕ್ಸ್ಟ್ ಮೀಟಿಂಗ್ ಇಲ್ಲ ಯಾರು ಅಂದಿಲ್ಲ, ಬರೀ ಟೇಬಲ್ ಮಾಡಿದ್ದಾರೆ. ಬೇಕಾದ್ರೆ ಬೇರೆ ಸಚಿವರಿಗೂ ಕೇಳಿ ನೋಡಿ. ಹರೀಶ್, ಆಗ್ಲೇ ಕೇಳ್ತಾ ಇದೆ, ಒಂದಷ್ಟು ಅಂಕಿಅಂಶಗಳು ಹೊರಬಂದಿದ್ವು, ಟೇಬಲ್ ಮಾಡಿದ್ದಾರೆ ಇಡೀ ವರದಿಯನ್ನ. ಸ್ಪೀಡಲ್ಲಿ ಏನೂ ಆಗಿಲ್ಲ, ನೀವಿರೋ ಸ್ಪೀಡಲ್ಲಿ ಏನೂ ಆಗಿಲ್ಲ. ರಿಸೀವ್ ಮಾಡಿದೆ ಕ್ಯಾಬಿನೆಟ್ CM ಅಧ್ಯಕ್ಷತೆಯಲ್ಲಿ ಏನ್ ಬ್ಯಾಕ್ವರ್ಡ್ ಇದರದ್ದು ಜನಗಣತಿ ಇದ್ರ ಬಗ್ಗೆ ರಿಸೀವ್ ಮಾಡಿದೆ. ಮುಂದಿನ ಕ್ಯಾಬಿನೆಟ್ ಅದು ಒಂದಕ್ಕೆ ಎಕ್ಸ್ಕ್ಲೂಸಿವ್ಲಿ 17ನೇ ತಾರೀಕು ಮಧ್ಯಾಹ್ನ ಕ್ಯಾಬಿನೆಟ್ಗೆ ಎಲ್ಲರಿಗೂ ಡೀಟೇಲ್ ಕೊಟ್ಟು ಡಿಸ್ಕಸ್ ಮಾಡೋದಕ್ಕೆ ತೀರ್ಮಾನ. ಕೆಲವರು ವಿರೋಧ ಮಾಡಿದ್ರು. ಈಗ ರಿಸೀವ್ ಮಾಡಿ ಡಿಸ್ಕಷನ್ 17ಕ್ಕೆ ಬರುತ್ತೆ. 17ಕ್ಕೆ ಅದು ಏನು ಎಂತೂ ಏನಿದೆ ಅಂತ ಡಿಸ್ಕಷನ್ ಆಗಿ ಅದಕ್ಕಿಂತ ಮೊದಲೇನೆ ನಾವು ಮಾತಾಡೋದ್ರಿಂದ ಅರ್ಥ. ನೋ ಚರ್ಚೆ, ಓನ್ಲಿ ರಿಸೀವಿಂಗ್. ಓಪನ್ ಮಾಡೋದು, ಸೀಲ್ ಮಾಡಿದ್ನ ಅದನ್ನ ಕ್ಯಾಬಿನೆಟ್ ರಿಸೀವ್ ಮಾಡಿರೋದು, 17ಕ್ಕೆ ಡಿಸ್ಕಷನ್. ಥ್ಯಾಂಕ್ ಯು. ರಿಸೀವ್ ಮಾಡಿದೀವಿ, ಸರ್ಕಾರ ರಿಸೀವ್ ಮಾಡಿದೆ ಇಡೀ ವರದಿಯನ್ನ. ಆದರೆ ಚರ್ಚೆ ಮಾತ್ರ 17ನೇ ತಾರೀಕು ಮಾಡ್ತೀವಿ. ಇವತ್ತು ಯಾವ ಚರ್ಚೆಯೂ ಆಗಿಲ್ಲ. ಇಡೀ ವರದಿಯಲ್ಲಿ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ, ಅದನ್ನು ಓಪನ್ನೇ ಮಾಡಿಲ್ಲ. ಸರ್ಕಾರ ಅಧಿಕೃತವಾಗಿ ರಿಸೀವ್ ಮಾಡ್ಕೊಂಡಿದೆ ಅಷ್ಟೇ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ನಮ್ಮ ಚಲವಣೆ ಹೇಳ್ದಂಗೆ ಮುಂದೆ 17ನೇ ತಾರೀಕು ತಿರ್ಗಾ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾದಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕರೆದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಲ್ಲ, ನನ್ನ ಒಪಿನಿಯನ್ ಇರತಕ್ಕಂಥದ್ದು ಕಳೆದ ಬಾರಿ ನಾನು ಹೇಳ್ತಾನೆ ಇದ್ದೀನಿ. ಯಾವುದು ನಮ್ಮ ತಮಿಳುನಾಡು ಮಾಡೆಲ್ ಇದೆ, ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ ಎಲ್ಲರಿಗೆ. ಅದೇನಂದ್ರೆ ಯಾವಾಗ ಈ ಒಂದೇನೋ ರಿಪೋರ್ಟ್ ಬರುತ್ತೆ, ತಮಿಳುನಾಡು ಇರತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ ತಕ್ಷಣ ಯಾವ ರೀತಿ ಸೋಷಿಯಲಿ ಬ್ಯಾಕ್ವರ್ಡ್ ಇದಾರೆ ಅಂತಕ್ಕಂಥದ್ದು ರಿಪೋರ್ಟ್. ಈ ರಿಪೋರ್ಟ್ ಬಂದ್ರೆ ಅದರ ಪ್ರಕಾರ ನಾವು ಕೂಡ ಕರ್ನಾಟಕದಲ್ಲಿ ಸುಮಾರು 69% ಅಷ್ಟು ರಿಸರ್ವೇಶನ್ ಕೇಂದ್ರ ಸರ್ಕಾರಕ್ಕೆ ಕೇಳಿ ನಾವು ಅನುಮತಿಯನ್ನು ಪಡ್ಕೊಂಡ್ರೆ ಕರ್ನಾಟಕದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಇಲ್ಲ, ಓವರ್ಲುಕ್ ಆಯ್ತು. ಈಗ ಇರೋದು 69% ಇದೀಗ. ನೀವು ಕ್ರೀಮಿ ಲೇಯರ್ ಬಂದಾದ್ಮೇಲೆ, ಯಾವುದು ಕೇಂದ್ರ ಸರ್ಕಾರ ಕ್ರೀಮಿ ಲೇಯರ್ ಬಂದಾದ್ಮೇಲೆ 50% ದಾಟಿದೆಯಲ್ಲ. ಈಗ ಕ್ರೀಮಿ ಲೇಯರ್ ಕೊಟ್ಟಿದ್ದಾರೆ ತಾನೆ ಯಾರು ಕೇಂದ್ರ ಸರ್ಕಾರ. ಯಾರಿಗೆ ಕೊಟ್ಟಿರೋದು ಕ್ರೀಮಿ ಲೇಯರ್? 10% ಆಫ್ ಕ್ರೀಮಿ ಲೇಯರ್ ರಿಸರ್ವೇಶನ್ ಇಸ್ ಗಿವನ್ ಟು ಹೂಮ್? ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ದ ಪೀಪಲ್ ಆರ್ ಇನ್ ಕ್ರೀಮಿ ಲೇಯರ್? ಯಾರು ಅವರು ಕ್ರೀಮಿ ಲೇಯರ್ ಇರ್ತಕ್ಕಂಥವ್ರು ಯಾರು? ಸೊ ಹಂಗಾಗಿ ಎಲ್ಲರಿಗೂ ಸಿಗ್ಲಿಲ್ಲ, ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ವಾದ. ಅದ್ರಾಗ ಏನಾಗುತ್ತೆ, ಎಲ್ಲಾ ಶೋಷಿತ ವರ್ಗಗಳು, ಎಲ್ಲಾ ಸಮಾಜದ ವಿಶೇಷವಾಗಿ ಅಹಿಂದ ವರ್ಗದ ಸಮಾಜಗಳ ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸ್ನಾಗ ಇದಾರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ನನ್ನ ವಾದ. ಪ್ರಬಲ ವರ್ಗದವರು ವಿರೋಧ ಇದೆ ಅನ್ನೋದು ಅದು ಗೊತ್ತಿಲ್ಲ ನನಗೆ. ಯಾರು ವಿರೋಧ ಪಡಿಸಿಲ್ಲ, ಏನೂ ಆಗಿಲ್ಲ. ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನೆ ನಾನು ಯಾರು ವಿಜೇಂದ್ರ ಅವ್ರು ಮಾತನಾಡ್ತಕ್ಕಂಥ ನೋಡ್ತಾ ಇದ್ದೆ. ರಾಹುಲ್ ಗಾಂಧಿ ಅವರು ಇದ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ 2,000 ಹೋಗುತ್ತೆ, 1500 ಹೋಗ್ತಕ್ಕಂಥ ಮಾತಾಡ್ತಾರೆ. ನಿಮಗೆ ಸ್ಪಷ್ಟೀಕರಣ ಕೇಳಲಿಕ್ಕೆ ಇಚ್ಛೆ ಪಡಿಸ್ತೀನಿ. UPA 1, UPA 2 ನಲ್ಲಿ ಸುಮಾರು UPA 1 ನಲ್ಲಿ UPA 2 ನಲ್ಲಿ 2004ರಿಂದ 2014 ಇದು ಸಂತೋಷ್ ಲಾಡ್ ಅವರು ಹೇಳ್ತಾ ಇರುವಂತಹ ಮಾತು. ಸರ್ಕಾರ ಈಗಾಗಲೇ ಇಡೀ ವರದಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಚರ್ಚೆ ಆಗುತ್ತೆ, 17ನೇ ತಾರೀಕು ಚರ್ಚೆ ಮಾಡ್ತೀವಿ. ತಮಿಳುನಾಡು ಮಾಡೆಲ್, ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಇದೆ, ಕರ್ನಾಟಕದಲ್ಲಿ ಯಾಕೆ ಕೊಡೋದಕ್ಕಾಗೋದಿಲ್ಲ? ಯಾರ ಜನಸಂಖ್ಯೆ ಹೆಚ್ಚಿದೆ ಅಂಥವ್ರಿಗೆ ಅವಕಾಶ ಕೊಡಬೇಕು. ಆ ಅವಕಾಶವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಮಾಡುತ್ತೆ. ಕ್ರೀಮಿ ಲೇಯರ್, ಈ ಹಿಂದೆ
ಕೇಂದ್ರ ಸರ್ಕಾರ EWS ಅಂತ ತಂತು 10% ಅನ್ನು ಹೆಚ್ಚು ಮಾಡಿತು. ಅಲ್ಲಿಗೆ 50% ಕ್ಯಾಪ್ ಏನು ಹಾಕಿತ್ತು ಅದಕ್ಕಿಂತ ಮೇಲೆ ಬಂತಲ್ಲ. ಕರ್ನಾಟಕದಲ್ಲೂ ಮಾಡ್ತೀವಿ, ತಮಿಳುನಾಡಿಗೆ ಕೊಟ್ಟಿದ್ದಾರೆ ಅವಕಾಶವನ್ನು, 69% ಇದೆ. ಯಾಕೆ ಕರ್ನಾಟಕ ಮಾಡಬಾರ್ದು, ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಯಾರ್ದು ಇಲ್ಲ ಅಂತ ಅವರು ಹೇಳ್ತಾ ಇರೋದು. ಇಲ್ಲಿ ಪ್ರಬಲ ವರ್ಗಗಳಾಗಿರುವಂಥ ಒಕ್ಕಲಿಗ ಹಾಗೂ ಲಿಂಗಾಯತರ ವಿರೋಧ ಇತ್ತು ಈ ಹಿಂದೆ ಅನ್ನೋದು ನಮಗೂ ಗೊತ್ತಿದೆ. DK ಶಿವಕುಮಾರ್ ಅವರು ಕೂಡ ಆ ಲೆಟರ್ಗೆ ಸಹಿ ಮಾಡಿದರು. ಹರೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹರೀಶ್, ಒಂದು ಕಡೆಯಿಂದ ಎಲ್ಲ ಸಚಿವರು ಹೇಳ್ತಾ ಇರೋದು ಇವತ್ತು ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಂಡಿದೆ, ಚರ್ಚೆಯನ್ನು 17ನೇ ತಾರೀಕು ಮಾಡ್ತೀವಿ ಅಂತ. ಆದರೆ ಯಾರ್ದು ವಿರೋಧ ಇಲ್ಲ ಅಂತ ಹೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ಹಿಂದೆ ವಿರೋಧ ಮಾಡಿದ್ರು, ಪ್ರಬಲ ವರ್ಗಗಳ ಮುಖಂಡರು ಯಾರಿದ್ರು, ಒಂದಷ್ಟು ಜನ ನಾಯಕರು ಯಾರಿದ್ರು, ಅವರೆಲ್ಲರೂ ವಿರೋಧ ಮಾಡಿದ್ರು. ಈಗ ವಿರೋಧ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ ಏನು ಅಂತ? ವಾಸುದೇವ್, ಬಹಳ ಮುಖ್ಯವಾಗಿರುವಂಥದ್ದು ಈ ಹಿಂದೆ ಕೂಡ ಪ್ರಬಲ ಸಮುದಾಯದ ನಾಯಕರೆಲ್ಲರೂ ಕೂಡ ಜಾತಿ ಜನಗಣತಿ ಸಮೀಕ್ಷೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ, ಅದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದು ಹಂತದಲ್ಲಿ ಈಗೇನು DCM ಆಗಿರುವಂಥ DK ಶಿವಕುಮಾರ್ ಆಗಿರ್ಬೋದು, ಸಚಿವರಾದ ಚಲುವರಾಯಸ್ವಾಮಿ ಮತ್ತು ಲಿಂಗಾಯತ ಸಮುದಾಯದ SS ಮಲ್ಲಿಕಾರ್ಜುನ್ ಸೇರಿದಂತೆ ಹಲವರು ಕೂಡ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ರು. ಅಂದರೆ ಇದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಆಗಿಲ್ಲ, ಇದು ಅಂದ್ರೆ ಮನೆಯಲ್ಲೇ ಕುಳಿತುಕೊಂಡು ಇದನ್ನ ಸಿದ್ಧಪಡಿಸಲಾಗಿದೆ. ಸೊ ಫೀಲ್ಡಲ್ಲಿ ಇಳಿದು ಅದನ್ನು ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಮತ್ತೆ 10 ವರ್ಷಗಳ ಹಿಂದೆ ಆಗಿರುವಂಥದ್ದು, ಈಗ ಅದು ಬದಲಾವಣೆ ವ್ಯತ್ಯಾಸಗಳು ತುಂಬಾ ಆಗಿದೆ. ಹಾಗಾಗಿ ಇದು ಸರಿಯಾದ ರೀತಿಯಲ್ಲ, ಮಾನದಂಡವು ಕೂಡ ಸರಿಯಾಗಿ ಈಗ ಕಂಡು ಬರೋದಿಲ್ಲ. ಹಾಗಾಗಿ ಮತ್ತೆ ಹೊಸದಾಗಿ ನಡಿಬೇಕು, ಅದರ ಬಗ್ಗೆ ನಮ್ಮ ಯಾವುದೇ ರೀತಿಯಲ್ಲೂ ಆಕ್ಷೇಪ ಇಲ್ಲ. ಆದರೆ ಈಗ ಆಗಿರುವಂಥದ್ದು ಏನಿದೆ ಅದು ವಸ್ತುನಿಷ್ಠವಾಗಿಲ್ಲ, ವೈಜ್ಞಾನಿಕ ನೆಲೆಗಟ್ಟಲಿಲ್ಲ ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೂಡ ಪತ್ರವನ್ನು ಬರೆದಿದ್ರು, ಇದು ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ವೈಜ್ಞಾನಿಕ ನೆಲೆಗಟ್ಟಲಾಗಿಲ್ಲ ಅನ್ನುವಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಸಹಜವಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸ್ಪಷ್ಟ ನಿಲುವನ್ನ ಮತ್ತೆ ಪ್ರಣಾಳಿಕೆಯಲ್ಲಿ ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಯಾಕಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಜಾತಿ ಜನಗಣತಿಯನ್ನ ಜಾರಿಗೆ ತರ್ತೀವಿ ಅನ್ನುವಂಥ ಪ್ರಣಾಳಿಕೆಯಲ್ಲಿ ಕೂಡ ಪ್ರಸ್ತಾಪ ಮಾಡಲಾಗಿತ್ತು. ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಇದೇ ವಿಚಾರವನ್ನು ಒತ್ತಿ ಪ್ರಸ್ತಾಪ ಮಾಡಿದ್ರು. ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆ ಒಂದು ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನ ಕೈಗೊಂಡಿದೆ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಆದ್ರೂ ಕೂಡ ರಾಜ್ಯದಲ್ಲಿ ಹಲವರು ಕೂಡ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸಮುದಾಯದ ಪ್ರಬಲ ಸಮುದಾಯದ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ ಕಾರಣಕ್ಕಾಗಿ ಅದನ್ನು ಮಂಡನೆ ಮಾಡುವಂಥದ್ದು ಕೂಡ ತಡ ಆಯಿತು ಕೂಡ. ಆದರೆ ಅಂತಿಮವಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಅದು ಮಂಡನೆ ಆಗಿರುವಂಥದ್ದು, ಅದರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಆದರೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಷ್ಟ ತೀರ್ಮಾನ ಆಗಿಲ್ಲ. ಆದರೆ ಮುಂದಿನ ಸಂಪುಟ ಸಭೆಯಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ಜಾರಿ ಅನುಷ್ಠಾನಗೊಳಿಸಕ್ಕೆ ಸಂಬಂಧಪಟ್ಟಂಗೆ ಯಾವ ತೀರ್ಮಾನವನ್ನು ಸಂಪುಟ ಸಭೆ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ವರದಿಯಲ್ಲಿನ ದತ್ತಾಂಶದ ಸಂಪೂರ್ಣ ಮಾಹಿತಿ ಸಚಿವರ ಕೈಗೆ ತಲುಪಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.